ಇವತ್ತಿನ ಉದ್ದೇಶ ಏನು, ಇವತ್ತು ಏನ್ ಮಾಡ್ತಾ ಇದ್ದೀವಿ, ಮಾಧ್ಯಮ ಮಿತ್ರರಿಗೆ ಹೇಳಿ ಯಾವ್ದ ಮೇಲೆ ಫೋಕಸ್ ಮಾಡಬೇಕು ಇವತ್ತು ಅಂತ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಗೆಲ್ರಿಗೂ ಸ್ವಾಗತವನ್ನ ಕೋರ್ತೀನಿ. ಕಾಫಿ ಟೀ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ಕೂಡ ಇದು ಮುಗಿದ ಮೇಲೂ ಕೂಡ ನಿಮ್ಗೆ ಹೈ ಟೀ ರೆಡಿ ಇದೆ. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ RCB ಅವ್ರು ಗೆದ್ದ ಮೇಲೆ, RCB ಗರ್ಲ್ಸ್ ವಿಂಗ್ ಗೆದ್ದ ಮೇಲೆ. ಸೊ ಅಲ್ಲಿವರೆಗೂ ನಾವು ಅವರೆಲ್ಲ ಕ್ರಿಕೆಟಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ. ಸೊ ಒಂದ್ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರ್ದು ಅಂತ ಒಂದು ಹುಳ ಬಿಟ್ಟರು ತಲೆ ಒಳಗೆ. ಸೊ ಅದಾದ ಮೇಲೆ ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಇನ್ನೂ ಹಲವಾರು ಗೆಳೆಯರಿದ್ದಾರೆ ಜೊತೆಲಿ. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು. ಅಂಡ್ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ, ಇದರಿಂದ ಸೋಷಿಯಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂಥ ಪ್ಲಾಟ್ಫಾರ್ಮ್ ಇದು. ಸೊ ಇವತ್ತು 2ನೇ ಆವೃತ್ತಿಗೆ ನಾವು ಕಾಲಿಟ್ಟಿದ್ದೀವಿ. ಮೊದಲನೇ ಆವೃತ್ತಿ ನೀವೆಲ್ಲರೂ ನೋಡಿದಿರಿ, ಬಹಳ ಎಂಜಾಯ್ ಮಾಡಿದ್ದಾರೆ. ಆಗ್ಲೂ ಕೂಡ 10 ಟೀಮ್ ಇತ್ತು, ಬಟ್ ಗೇಮ್ ಒಂದೇ ಇತ್ತು. ಅವಾಗ ಬರೀ ಇಂಡೋರ್ ಕ್ರಿಕೆಟ್ ಮಾತ್ರ ಆಡಿಸಿದ್ವಿ. ಈ ಸರಿ 12 ಬೇರೆ ಬೇರೆ ಗೇಮ್ಗಳಿದೆ. ಅದ್ರ ಜೊತೆ 2 ಅಡಿಷನಲ್ ಕಲ್ಚರಲ್ ಆಕ್ಟಿವಿಟಿ ಕೂಡ ಇದೆ. ಸೊ ಇದಿಷ್ಟನ್ನು ಇಟ್ಕೊಂಡು ಒಂದು ಒಳ್ಳೆ ಫಾರ್ಮ್ಯಾಟ್ನ ಮಾಡಿ ಈ ಸರಿ ಒಂದು ಸೋಷಿಯಲ್ ಕಾಸ್ನ, ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಕಾಲೇಜು ಮಕ್ಕಳನ್ನ ತರಬೇತಿ ಕೊಡಿಸಿ ರಂಗಭೂಮಿಯಿಂದ ಸಿನಿಮಾಗೆ ಅಥವಾ ಸೀರಿಯಲ್ಗೆ ಕರ್ಕೊಂಡ್ಬರುವಂತಹ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇದರಿಂದ ಬಂದಂತ ಹಣ ಆಕ್ಚುಲಿ ಬಂದಿಲ್ಲ, ಆದ್ರೂ ಕೈಯಿಂದ ಹಾಕಿ ನಾವು ಅದನ್ನ ಮಾಡಿದ್ವಿ, ಯಾಕಂದ್ರೆ ಒಪ್ಕೊಂಡಿದೀವಿ ಅನ್ನೋ ಕಾರಣಕ್ಕೆ. ಈ ಸರಿ ಕೂಡ ಇದನ್ನ ಡ್ರಗ್ ಫ್ರೀ ಕರ್ನಾಟಕ ಅನ್ನುವಂತ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತಾ ಇದೀವಿ. ಹಾಗೆ ಇತ್ತೀಚಿನ ಮಕ್ಕಳು, ಮೋಸ್ಟ್ಲಿ ಇಲ್ಲಿ ನಂತರ ಸ್ವಲ್ಪ ಗ್ರೇ ಹೇರ್ಸ್ ಬಂದಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ, ನಾವು ಮನೆಯಿಂದ ಆಚೆ ಬಂದು ಕ್ರಿಕೆಟ್ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚೂಚಂಡ್ ಆಡ್ತಿದ್ವಿ. ಅಕ್ಕಪಕ್ಕದ ಮನೆಯವರು, ಹಿಂದ್ಗಡೆ ರೋಡವ್ರು ಎಲ್ಲರೂ ಯಾರು ಅಂತ ನಮಗೆ ಗೊತ್ತಿತ್ತು. ಆದ್ರೆ ಇವತ್ತಿನ ಮಕ್ಕಳಿಗೆ, ಇನ್ಕ್ಲೂಡಿಂಗ್ ನನ್ನ ಮಕ್ಕಳು, ಅವ್ರಿಗೂ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ. ಯಾಕಂದ್ರೆ ಅವ್ರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮೊಬೈಲ್ ಅಥವಾ ಟಿವಿಯಲ್ಲಿ ಗೇಮ್ ಆಡೋದು ಜಾಸ್ತಿ ಆಗಿದೆ. ಅದರಿಂದ ಹೊರಗೆ ಬಂದು ಒಬ್ರನ್ನೊಬ್ರು ಬೆರೆತು ಬೇರೆ ಮಕ್ಕಳ ಜೊತೆ ಬೆರೆತು ಆಟ ಆಡೋದನ್ನ ಕಲೀಲಿ, ಅವ್ರಿಗೂ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬರಲಿ ಅನ್ನೋ ಯೋಚನೆಯಲ್ಲಿ ಈ ಸರಿಯ QPL 2ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅಂಡ್ ಬೇಸಿಕಲಿ ಇದೆಲ್ಲದನ್ನು ಹೇಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಂಡ್ ಯಾಕೆ ಇದನ್ನ QPL ಮೂಲಕನೇ ಹೇಳಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್. ಯಾಕಂದ್ರೆ ನಾವು ಬೀಯಿಂಗ್ ಫೇಸ್, ರಮ್ಯಾ ಮೇಡಮ್ ಕರ್ಕೊಂಡ್ಬಂದಾಗ ಅವರ ಮೂಲಕ ಒಂದಿಷ್ಟು ಮಕ್ಕಳಿಗೆ ಅಥವಾ ಒಂದಿಷ್ಟು ದೊಡ್ಡವರಿಗೆ ದಯವಿಟ್ಟು ಮೊಬೈಲಲ್ಲಿ ಆಟ ಆಡೋದನ್ನ ಕಡಿಮೆ ಮಾಡಿ ಅಥವಾ ಡ್ರಗ್ ಫ್ರೀ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಅಂದಾಗ ಮಾತ್ರ ಕೆಲವಷ್ಟು ಅಭಿಮಾನಿಗಳು, ಪ್ರೀತಿ ತೋರಿಸೋರು, ನಮ್ಮನ್ನ ಪ್ರೀತಿಯಿಂದ ಕಾಣೋರು ಎಲ್ಲರೂ ಮಾತುಗಳನ್ನ ಕೇಳ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಸೆಲೆಬ್ರಿಟೀಸ್ ಮೂಲಕ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮುಂದಿನ ಮಾತು ಖಂಡಿತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.